ಯಾರು ಇವ್ರ ಇಸ್ಕ ಯಾರು ಇವರು ಅವಳಿಗೆ ಇದೇನೋ ಒಂಥರ ಕಾಣಿಸ್ತೈತೆ ಅದಕ್ಕೆ ನೋಡ್ತಿರೋದು ನೋಡಿಲಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಿವು. ಎಲ್ಲರೂ ಹೇಗಿದ್ದೀರಾ? ಗೌರಿ ಗಣೇಶನ ಹಬ್ಬದ ವಿಶೇಷವಾಗಿ ನಾವು ಗಣಪತಿ ಕೂರ್ಸೋಕ್ಕೋಸ್ಕರ ಚಪ್ರ ಅಲಂಕಾರ ಮಾಡ್ತಾಯಿದ್ವಿ. ಅವತ್ತೆಲ್ಲ ಹುಡುಗರು ಸ್ವಲ್ಪ ಜನ ಇರಲಿಲ್ಲ, ಸ್ವಲ್ಪ ಜನನೇ ಇದ್ದಿದ್ದು, ಹಂಗಾಗಿ ಮಾಡ್ತಾಯಿದ್ವಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಆದರೂ ಎಲ್ಲ ಖುಷಿಯಾಗಿ ಆಚರಿಸ್ತೀವಲ್ಲ ಈ ಹಬ್ಬನ, ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಫೀಲಿಂಗ್ಸ್ ಅದೇ ಇರುತ್ತೆ. ನೋಡಿ, ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಆಗಲೇ ಸಂಜೆ ಆಗಿತ್ತು, ಒಂದು 4 ಗಂಟೆ ತನಕ. ಇನ್ನು ಗಣಪತಿ ಗೌರಮ್ಮನ ಕೂರ್ಸೋಕ್ಕೆ ಗಂಗಸ್ಥಾನ ಬೇರೆ ಮಾಡಬೇಕಾಗಿತ್ತು. ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಸಂಜೆ ಅಷ್ಟೊತ್ತಿಗೆ ಮಾಡಬೇಕಿತ್ತು ಅಂತೇಳಿ. ನೋಡಿ, ಫೈನಲಾಗಿ ಮಾಡಿದ್ವಿ, ಯಾವ ಥರ ಕಾಣ್ತಾಯಿದೆ ಅಂತೇಳಿ. ಎಲ್ಲರೂ ಖುಷಿಯಿಂದ ಮಾಡ್ತಾಯಿದ್ರು ಮಾತ್ರ ಕೆಲಸನ. ತುಂಬ ಖುಷಿ ಆಯಿತು. ನೋಡೋಣ ಇನ್ನು ಯಾವ್ಯಾವ ಥರ ಆಗುತ್ತೆ ಅಂತೇಳಿ. ಫೈನಲಿ ಟೈಮು ಆಯಿತು. ಗಣಪತಿ ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಗಣಪತಿನ ದೇವಸ್ಥಾನದಲ್ಲಿ ಇಟ್ಟಿದ್ವಿ ನಾವು, ಯಾಕೆಂದರೆ ಮಳೆ ಅಂತ. ನೋಡಿ, ಇನ್ನೂ ಮುಖ ಕೂಡ ತೆಗ್ದಿಲ್ಲ. ಇನ್ನು ಗಂಗಸ್ಥಾನ ಎಲ್ಲ ಮಾಡಿ ಅಲ್ಲಿಂದ ಗಣಪತಿನ ಹೊರಡಿಸ್ಬೇಕು. ಎಲ್ಲ ಕಾರ್ಯಗಳನ್ನೆಲ್ಲ ಮಾಡೋಕ್ಕೆ ತುಂಬ ಜನ ಸೇರಿದರು. ಅಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜನ ಇರ್ತಾರೆ ಈ ವರ್ಷ ಅಂತ ಹೇಳಿ. ಆಲ್ರೆಡಿ ನಾವು 2-3 ಇಯರ್ಸ್ ಆಗಿತ್ತು ಗಣಪತಿ ಹಬ್ಬ ಆಚರಿಸಿ, ಈಗಲೇ ಸ್ಟಾರ್ಟ್ ಮಾಡಿದ್ದು. ಮತ್ತು ಎಲ್ಲ ಖುಷಿಯಾಗಿ ಎಷ್ಟು ಜನ ಸೇರಿದ್ರು ಅಂದರೆ ನಿಜವಾಗ್ಲೂ ನೋಡಬೇಕಿತ್ತು. ಎಲ್ಲ ಖುಷಿಯಾಗಿದ್ದರು ಮಾತ್ರ, ಯಾವುದೋ ಮದುವೆ ಸಂಭ್ರಮದಲ್ಲಿ ಮನೆ ಥರ ಇರೋ ಥರ. ಹಾಗೆ ನೋಡಿ ಯಾವ ಥರ ಕಾಣ್ತಾಯಿದೆ ಗಣಪತಿ ಅಂತೇಳಿ. ಹಂಗೆ ಗಂಗಸ್ಥಾನ ಮಾಡ್ತಾಯಿದ್ವಿ. ಬೋರ್ವೆಲ್ಲೇ ಮಾಡಿದ್ವಿ, ನೀರು ಆನ್ ಮಾಡ್ಕೊಂಡು. ನೋಡಿ ಜನಗಳೆಲ್ಲ ಹೇಗಿದ್ದಾರೆ ಅಂತ ಹೇಳಿ. ನಾವು ಗಂಗಸ್ಥಾನ ಮಾಡೋಕ್ಕೆ ಅಂತ ನಮ್ಮೂರವ್ರನ್ನೇ 5-6 ಕರೆಸಿದ್ವಿ, ರಂಗಣ್ಣ ಅಂತೇಳಿ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಕೊಟ್ಟರು. ಎಲ್ಲ ಖುಷಿಯಾಗಿದ್ದರು ಮಾತ್ರ, ಯಾಕೆಂದರೆ 2 ವರ್ಷ ಆಗಿತ್ತು ಅಂದ್ಕೊತೀನಿ ಆಲ್ಮೋಸ್ಟ್ ಅಲ್ಲೋ. ಯಾರೋ ಜನಗಳು ಮನಸ್ಸು ಮಾಡಿರಲಿಲ್ಲ ಗಣಪತಿ ಇಡೋಕ್ಕೋಸ್ಕರನೇ. ಇದಕ್ಕೋಸ್ಕರನೇ ಸಂಘ ಕೂಡ ಸ್ಥಾಪಿಸಿ ಸ್ವಲ್ಪ ಅಮೌಂಟ್ ಎಲ್ಲ ಆಗಿತ್ತು. ಹಂಗಾಗಿ ತುಂಬ ಚೆನ್ನಾಗೇ ಮಾಡಿದ್ರು ಈ ವರ್ಷ. ನಮಗೆ ಗಣಪತಿನ ಒಬ್ಬರು ಕೊಡಿಸಿದ್ರು, ಅಂದರೆ ಒಬ್ಬೊಬ್ರು ಒಂದೊಂದು ಕಾರ್ಯನ ವಹಿಸ್ಕೊಂಡಿದ್ರು. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಒಗ್ಗಟ್ಟಾಗಿ ಊರಲ್ಲಿ ಹಬ್ಬ ಆಚರಿಸ್ದಂಗೆ ಆಚರಿಸಿದ್ರೆ ಗಣಪತಿ ಹಬ್ಬನ. ನೋಡಿ, ಅಲ್ಲಿ ಎಲ್ಲ ಡೆಕೋರೇಷನ್ ಇನ್ನೂ ಮಾಡ್ತಲೇ ಇದ್ದಾರೆ, ಅದು ಮುಗ್ದಿರಲಿಲ್ಲ. ಗಣಪತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಗಣಪತಿ ಎತ್ಕೊಳ್ಳೋರು ಕಂಕಣ ಕಟ್ಟಿಸ್ಕೋಬೇಕಂತೆ. ನಾನು ಕೂಡ ಕೂತ್ಕೊಂಡಿದ್ದೆ, ತುಂಬ ಖುಷಿ ಆಯಿತು. ಖುಷಿ ಏನಾಯಿತು ಕಂಕಣ ಕಟ್ಟಿಸ್ಕೊಂಡ್ಮೇಲೆ, ಆದರೆ ಗಣಪತಿ ಮಾತ್ರ ಎತ್ಕೊಳ್ಳೋಕ್ಕಾಗಲಿಲ್ಲ. ಏಕೆಂದರೆ ಕಳಸ ಓದ್ತಿದ್ರಲ್ಲ, ಅವ್ರನ್ನ ಇಟ್ಕೊಳ್ಳೋಕೆ ಹೋದ್ವಿ ನಾನು ಮತ್ತು ಹರಿ.
ಕಳಸ ಕೂಡ ಹೊತ್ಕೊಳ್ಳೋ ಅಂಥ ಟೈಮ್ ಬಂತು. 3 ಜನ ಮುತ್ತೈದರಿಗೆ ಕಳಸ ಹೊರಿಸ್ತಾರೆ. ಕೊನೆಯದಾಗಿ ಗಣಪತಿ ಸ್ಲೋಗನ್ ಕೂಗಿ ಕಳಸ ಕೂಡ ಹೊತ್ಕೊಳ್ಳೋಕೆ ನಿಂತ್ಕೊಂಡ್ರು. ಮಕ್ಕಳು ಖುಷಿನ ನೋಡೋಕೆ 2 ಕಣ್ಣು ಸಾಲದೆ ಹೋಗಿತ್ತು. ಇನ್ನು ಮುಂದೆ ಇದೆ ನೋಡಿ ಏನೇನೆಲ್ಲ ಮಾಡಿದವರು ಅಂತ. ಕೊನೆಯದಾಗಿ ಕರ್ಪೂರ ಹಚ್ಚಿ ಕಾಯಿ ನೀಡಿಸಿ ಹೊಡೆದು ಕಳಸ ಕೂಡ ಎತ್ತಿದ್ರು. ಕಳಸ ಯಾವ ಥರ ಕುಣಿತಾ ಇತ್ತು ಗೊತ್ತಾ? ಇಬ್ರು ಹಿಡ್ಕೊಂಡು ಕೂಡ ಬಗ್ಸೋಕ್ಕಾಗ್ತಾ ಇರಲಿಲ್ಲ. ಕಳಸದಲ್ಲಿ ಬಿಂದಿಗೆಲಿರೋ ನೀರೆಲ್ಲ ಕೆಳಗೆ ಚೆಲ್ಲೋಗ್ಬಿಡ್ತು, ಅಷ್ಟು ಪವರ್ಫುಲ್ಲಾಗಿತ್ತು. ಕೊನೆಗೂ ನೋಡಬೇಕಿತ್ತು. ಕೊನೆಗಂತೂ 3 ಜನ ಹಿಡ್ಕೊಂಡ್ವಿ. ನೋಡಿ ಗಣಪತಿ ಕೂಡ ಎತ್ತುತ್ತೀವಿ. ಕಳಸ ಇಬ್ಬರು ಹಿಡ್ಕೊಂಡಿದ್ವಲ್ಲ, ಕೈ ಕೂಡ ನೋವಾಗ್ಬಿಟ್ಟಿತ್ತು. ಸಾಕು ಸಾಕು, ಹಿಂದಕ್ಕೆ ಹೋಗ್ಲಿ ಸಾಕು. ಕೊನೆಗೂ ಗಣಪತಿನ ಕೂರಿಸಿದ್ವಿ ಚಪ್ಪರದಲ್ಲಿ. ಎಲ್ಲ ಕಾಯ್ತಾ ಇದ್ದಂಥ ಕ್ಷಣ ಬಂತು. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಮತ್ತು ಗಂಗಮ್ಮ ಅಲ್ಲಿಗೆ ಬಂದು ಕಾಯಿ ಹೊಡೆಸ್ಕೊಂಡು ಕೊನೆಗೆ ಕಳಸನ ಎತ್ತಿದ್ವಿ. 3 ಜನ ಹಿಡ್ಕೊಂಡು ಕೂಡ ಆಗಲಿಲ್ಲ. ಅಷ್ಟೊತ್ತಿಗೆ ಅಕ್ಕ ಬಿದ್ದೇ ಹೋಗ್ಬಿಡ್ತು ಕೆಳಗೆ. ಗಣಪತಿನ ಕೂರಿಸಿದ್ದಾಯಿತು. ಅಲ್ಲೇ ಪೂಜೆ ಕೂಡ ಮಾಡಿದ್ರು. ನೋಡಿ ನಮ್ಮೂರ ಐನಾರು. ಹಂಗೆ ಎಲ್ರಿಗೂ ಪ್ರಸಾದ ವಿನಿಮಯ ಕೂಡ ಮಾಡಿದ್ವಿ.
ಇನ್ನು ಪಲ್ಲಾರ ಉಳಿಸಿ ಅಲ್ಲೋ ಇಡು ಬರ್ತಾರೆ ಬಂದರಿ ಕೊಡು ಡಬಲ್ ಅಂತೂ ಕೊಡ್ಬೇಡ. ಹೇಳಿದ್ನಲ್ಲ ನೋಡಿ ಮಕ್ಳುಗಳು ಖುಷಿನ, ಮಕ್ಳ ಜೊತೆ ನಮ್ಮ ದೊಡ್ಡವ್ರು ಕೂಡ ಸೇರ್ಕೊಂಡಿದ್ರು. ಸಾಂಗ್ಗಳಿಗೆಲ್ಲ ಕುಣಿದು ಕುಪ್ಪಳಿಸ್ಬಿಟ್ರು ನೈಟೆಲ್ಲ. ತುಂಬ ಖುಷಿ ಆಗುತ್ತಲ್ಲ ಎಲ್ಲ ಒಗ್ಗಟ್ಟಾಗಿ ಹಬ್ಬ ಆಚರಿಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ರೆ. ನೋಡಿದ್ರಲ್ಲ ನಮ್ಮವ್ರು ಗಣಪತಿ ಕೂರಿಸಿದ್ನ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.